ನೋಡು ಸಾಯಿಸ್ತೆ ನಾನು. ಯಾರಲ್ಲಿ ಅಲ್ಲಿ ಯಾರು ಇಲ್ಲ ನೋಡು. ಸರಿ ನೋಡು ಯಾರು ಇಲ್ಲ ಅಲ್ಲಿ. ರಿಲ್ಯಾಕ್ಸ್. ಯಾರು ಇಲ್ಲ. ನಾನು ಮಾತ್ರ ಇರೋದು. ಯಾರು ಇಲ್ಲ. ಇಲ್ಲ ಯಾರು ಇಲ್ಲ. ಯಾರು ಇಲ್ಲ ಆಯ್ತಾ. ಬಾ ಏನೂ ಆಗಲ್ಲ. ಬಾ ನಾನಿದ್ದೀನಿ. ಬಾ ಬಾ ಬಾ. ಏನೂ ಆಗಲ್ಲ. ಬಾ. ಯಾರು ಇಲ್ಲ. ಬಾ ಮೇಘ. ಯಾರು ಇಲ್ಲ. ಮೇಘ ಮೇಘ ಲಿಸನ್ ಟು ಮೀ. ಏನು ಆಗಲ್ಲ. ಇಲ್ಲ ನಿನಗೆ ಯಾರು ಏನು ಮಾಡಲ್ಲ. ಯಾರು ಬಂದಿಲ್ಲ ಮೇಘ. ಮೇಘ ಪ್ಲೀಸ್. ಮೇಘ ನಿನಗೆ ಯಾರು ಏನು ಮಾಡಕ್ಕಾಗಲ್ಲ. ನಾವೆಲ್ಲ ನಿನ್ ಜೊತೆ ಇದ್ದೀವಿ. ನಾನು ನಿನ್ ಜೊತೆ ಇದ್ದೀನಿ. ಡು ಯು ಅಂಡರ್ಸ್ಟ್ಯಾಂಡ್? ಏನು ಆಗಲ್ಲ. ಯಾರು ಇಲ್ಲ. there's nobody there. ಯಾರು ಇಲ್ಲ. ಯು ಅಂಡರ್ಸ್ಟ್ಯಾಂಡ್? ರಿಲ್ಯಾಕ್ಸ್ ಮೇಘ. ಮೇಘ ರಿಲ್ಯಾಕ್ಸ್. ಮೇಘ ಪ್ಲೀಸ್. ನೋಡು ಯಾರು ಏನು ಮಾಡಕ್ಕಾಗಲ್ಲ. ನಾನ್ ನಿನ್ ಜೊತೆ ಇದ್ದೀನಿ. ಓಕೆ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಏನೂ ಆಗಲ್ಲ. ಏನೂ ಆಗಲ್ಲ. ಏನೂ ಆಗಲ್ಲ. ಗೊತ್ತಾಯ್ತಾ? ಈಗ ಮಲ್ಕೋ. ಯಾರೂ ಇಲ್ಲ ಮೇಘ. ಮಲ್ಕೋ. ಏನು ಆಗಲ್ಲ ಮೇಘ. ಏನ್ ಮಾಡ್ಲಿ? ಜಯಂತ್ ಕಾಲ್ ಮಾಡ್ತೀನಿ. ನಾಟ್ ರೀಚಬಲ್ ಬರ್ತಿದೆಯಲ್ಲ. ಏನ್ ಮಾಡೋದು? ಅವನ ರೂಮ್ಗೆ ಹೋಗಿ ನೋಡ್ತೀನಿ. ಮಯೂರಿ. ಜಯಂತ್ ಎಲ್ಲ ಹೋಗಿದ್ದೆ ನೀನು? ಐ ವಾಸ್ ಫೀಲಿಂಗ್ ರೆಸ್ಟ್ಲೆಸ್, ಸೊ ಜಸ್ಟ್ ವಾಕ್ ಹೋಗಿದ್ದೆ. ಮೊಬೈಲ್ ಎಲ್ಲಿದೆ? ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ನಾಟ್ ರೀಚಬಲ್ ಬರ್ತಿದೆ. ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ನನಗೊಂದು ವಿಷಯ ಹೇಳಬೇಕು. ಏನಾಯ್ತು ಮಯೂರಿ? ಮೇಘನ್ ಕರ್ಕೊಂಡ್ ಬಂದಾಗ ಟಯರ್ಡ್ ಆಗಿತ್ತು ಅಂತ ಮಲಗಿಸಿದ್ವಿ ತಾನೆ? ಹೌದು. ಊಟ ಮಾಡ್ಬೇಕಾದ್ರೂ ಅವಳು ಶಾಕಿಂದ ಹೊರಗೆ ಬಂದಿದ್ದಾಳೆ ಅಂತ ಅನ್ಕೊಂಡ್ವಿ ತಾನೆ? ನೀನ್ ಹೋದ್ಮೇಲೆ ನಾನು ಅವಳು ಮಲಗಿಸಿದೆ. ಆಮೇಲೆ ಏನಾಯ್ತು? ರೆಸ್ಟ್ ರೂಮ್ ಇಂದ ಹೊರಗೆ ಬರೋಷ್ಟೊತ್ತಿಗೆ ಜೋರಾಗಿ ಕಿರ್ಚ್ಕೊಂಡ್ಲು, ಅಳ್ತಿದ್ಲು. ಏನಾಯ್ತು ಅಂತ ನೋಡಿದ್ರೆ ಇಲ್ಲಿ ಬಂದು ಒದ್ದಾಡ್ತಾ ಇದ್ಲು, ವಿಚಿತ್ರವಾಗಿ ಆಡ್ತಾ ಇದ್ಲು. ನಂಗೆ ಯಾಕೋ ಭಯ ಆಗ್ತಿದೆ. ಈಗ ಮಲಗಿಸಿದ್ದೀನಿ. ನಾನು ಮೇಘ ನೋಡ್ಬೇಕು. ಬಾ. ಹುಷಾರು. ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಮೆಸೇಜ್ ಮಾಡಿ. ಟೇಕ್ ಕೇರ್.
ಕಾಲ್ ಮಾಡ್ತಿದ್ದಾಳೆ. ಮೇಘ ನಿಂಗೆ ಮತ್ತೇನಾದರೂ? ಮಯೂರಿ ಏನಾಯ್ತು? ಮೇಘ ಮತ್ತೇನಾದರೂ ಹೆದರ್ಕೊಂಡ್ಲಾ? ಜಯಂತ್, ಮೇಘನ ಈ ಸ್ಥಿತಿ ನೋಡಕ್ ಆಗ್ತಿಲ್ಲ. ತುಂಬಾ ಬೇಜಾರಾಗ್ತಿದೆ. ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ಈಗಲೇ ಹಾಲಿಗೆ ಬಂದ್ಬಿಡು. ಏನಾದರೂ ಪ್ಲಾನ್ ಮಾಡೋಣ. ಈಗ್ಲಾ? ಹೌದು ಮಯೂರಿ, ಯಾವ ಕೆಲಸನೂ ಡಿಲೇ ಮಾಡೋದು ಬೇಡ. ಇದಕ್ಕೇನಾದರೂ ಒಂದು ದಾರಿ ಹುಡ್ಕೋಣ. ಮೇಘನ್ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದನ್ನ ಕಂಡುಹಿಡಿಲೇಬೇಕು. ಸರಿ, ಬಂದೆ. ಈ ಬಂಟಿ ನೋಡಿದ್ರೆ ಈ ಕೆಲಸ ಮಾಡಿದವನಲ್ಲ ಅಂತಾನೆ. ಮತ್ತಿನ್ಯಾರು ಮಾಡಿರಕ್ ಸಾಧ್ಯ? ಬಂಟಿನ ಇನ್ನೊಂದು ಸ್ವಲ್ಪ ಹೆದರಿಸಿದ್ದಿದ್ರೆ ಒಂದು ಸತ್ಯ ಹೇಳ್ತಿದ್ನ ಅಂತ. ಮೇಘ ಸಿಕ್ಕಿದ ಜಾಗದಲ್ಲಿ ಹೋಗಿ ಹುಡುಕಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು. ಕರೆಕ್ಟ್ ಅಲ್ವಾ? ನಾವು ಮೇಘನ ಕರ್ಕೊಂಡು ಬಂದ್ವಿ ವಿನಃ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾವು ಈಗಲೇ ಹೋಗೋಣ. ಈಗ ಬೇಡ, ಇಷ್ಟು ರಾತ್ರಿ ಇಲ್ಲ, ಬೆಳಿಗ್ಗೆ ಬೇಗ ಹೋಗೋಣ. ಒಂದು ಕೆಲಸ ಮಾಡು, ರಾಹುಲ್ಗೂ ಕಾಲ್ ಮಾಡಿ ಹೇಳು. ಕರೆಕ್ಟ್. ರಾಹುಲ್, ನಾಳೆ ಬೆಳಿಗ್ಗೆ ಮನೆ ಹತ್ರ ಬಂದ್ಬಿಡು. ಮೇಘ ಸಿಕ್ಕಿದ ಜಾಗ ಇದೆಯಲ್ಲ, ಅಲ್ಲಿ ಹೋಗಿ ಏನಾದರೂ ಕ್ಲೂ ಸಿಗತ್ತಾ ಅಂತ ಹುಡ್ಕೋಣ. ಓಕೆನಾ? ಬರ್ತಾನಂತೆ. ಸರಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಮೇಘ, ನಾಯಿ ಮುಟ್ಟಿದ ಮಡಿಕೆ ಆಗೋದಿಯಲ್ಲೇ. ಎಂಥ ಕೆಟ್ಟ ಕನಸು. ಬಂಟಿ ನೋಡಿದರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ದ. ಅವನೇನೋ ಸುಳ್ಳು ಹೇಳ್ತಿರ್ಬೋದಾ? ಅಕಸ್ಮಾತ್ ಅವನಲ್ಲ ಅಂದರೆ ಮೇಘನ್ ಕಿಡ್ನ್ಯಾಪ್ ಮಾಡಿದವರು ಅವಳಿಗೇನಾದರೂ ತೊಂದರೆ ಮಾಡಿರ್ಬೋದಾ? ಪಾಪ ಮೇಘನು ನೊಂದ್ಕೊಂಡು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಈ ಇನ್ಸಿಡೆಂಟಿಂದ ಅವಳು ರಿಕವರ್ ಆಗ್ಬೋದಾ? ಮುಂದೆ ಮದುವೆ ಆದಮೇಲೂ ಈ ಇನ್ಸಿಡೆಂಟ್ ಅವಳಿಗೆ ಕಾಡ್ತಾ ನಮ್ಮ ಜೀವನಕ್ಕೆ ತೊಂದರೆ ಆದರೆ, ಹಾಗೇನಾದರೂ ಆದರೆ ನನ್ನ ಜೀವನನೂ ಹಾಳಾಗ್ಬಿಡುತ್ತೆ. ಏನು ಮಾಡಲಿ? ಈಗ ಒಪ್ಕೊಳ್ಳ, ಇಲ್ಲ ನಾನೇ ದೂರ ಆಗ್ಲ? ಇಲ್ಲ ಬೇಡ, ದುಡುಕ್ಬಿಟ್ಟು ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ. ಅದೇನಾಗುತ್ತೋ ಆಗಲಿ. ಕಿಡ್ನಾಪ್ ವಿಷಯ ಹೆಂಗೆ ಕ್ಲಿಯರ್ ಆಗುತ್ತೆ ಅಂತ ನೋಡಿಕೊಂಡು ನಿರ್ಧಾರಕ್ಕೆ ಬರ್ತೀನಿ. ಅದೇ ಒಳ್ಳೆಯದು.
ಬರೋದಕ್ಕೆ ಹೇಳಿದ್ದಲ್ಲ, ಅವ್ನು ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಮೇಲ್ ಬರೋದಕ್ಕೆ ಹೇಳ. ಬೇಡ ಬೇಡ, ಅತ್ತೆ ಮಾವ ನೋಡಿದ್ರೆ ಏನಾದರೂ ಕೇಳ್ತಾರೆ, ಅದೆಲ್ಲ ಯಾಕೆ? ಅಲ್ಲೇ ಇರಕ್ಕೆ ಹೇಳು, ನಾನೇ ಬರ್ತೀನಿ. ಸರಿ, ನಾನು ಅಲ್ಲೇ ಇರ್ತೀನಿ, ಬೇಗ ಬಂದ್ಬಿಡು. ಸರಿ. ಸಿಕ್ಕೇ ಸಿಗ್ತಾನೆ. ನಿನ್ನ ಈ ಪರಿಸ್ಥಿತಿಗೆ ತಂದವನ್ನ ನಾವು ಬಿಡಲ್ಲ, ಹುಡುಕ್ತೀವಿ. ಸಾರಿ, ಸ್ವಲ್ಪ ಲೇಟ್ ಆಯಿತು. ಹೇಗಾಗಿದ್ದಾಳೆ? ಮೇಘ ಚೆನ್ನಾಗಿದ್ದಾಳೆ. ನಿನಗೆ ನೋಡಬೇಕು ಅನ್ಸಲ್ವಾ? ನೋಡ್ಬೇಕು ಅನಿಸ್ತಿದೆ, ಬಟ್ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಒಂದು ಫಸ್ಟ್ ಕೆಲಸ ಮುಗಿಸ್ಕೊಳ್ಳೋಣ, ಬರ್ತಾ ಮಾತಾಡ್ತೀನಿ. ಸರಿ, ಹೋಗೋಣ. ರಾಹುಲ್, ಮೇಘ ಹುಷಾರಾಗಿದ್ದಾಳೆ, ನಥಿಂಗ್ ಟು ವರಿ. ನೋಡ್ಬೇಕು ಅನ್ಸಿದ್ರೆ ಹೋಗಿ ಬರೋಣ. ಇಲ್ಲ ಇಲ್ಲ, ಪರವಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ಯಾಕೆ, ಏನಾಯ್ತು? ಹೊರಡೋಣ. ಇಷ್ಟೊತ್ತಾದ್ರೂ ಯಾಕೆ ಇವಳು ಇನ್ನೂ ಮಲ್ಕೊಂಡಿದ್ದಾಳೆ? ಕಾಲೇಜ್ ಇಲ್ವಾ? ಮೇಘ, ಮೇಘ, ಯಾಕಮ್ಮ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನಾಯ್ತು? ಮೈಯಲ್ಲಿ ಹುಷಾರಿಲ್ವಾ? ಜ್ವರ ಏನೂ ಇಲ್ಲ? ಯಾಕಮ್ಮ ಕಾಲೇಜ್ಗೆ ಹೋಗಿಲ್ಲ? ಅತ್ತೆ, ಸ್ವಲ್ಪ ತಲೆ ನೋವ್ತಾ ಇತ್ತು. ಹೌದಾ? ಕಾಫಿ ಏನಾದ್ರು ತಂದ್ಕೊಡ್ಲಾ? ಪರವಾಗಿಲ್ಲ. ಸರಿ, ತುಂಬ ತಲೆನೋಯ್ತಾ ಇದೆ ಅನ್ಸುತ್ತೆ. ನೀವು ಮಲ್ಕೊಂಡು ರೆಸ್ಟ್ ತಗೋ. ಅಡುಗೆ ಆದಮೇಲೆ ನಿನ್ನ ಎತ್ತೀನಿ, ಆಯಿತಾ? ಮಲ್ಕೊ ಮಲ್ಕೊ ಮಲ್ಕೊ. ಕೇರ್ಫುಲ್ ಆಗಿಬಿಟ್ಟು, ಏನಾದರೂ ಕ್ಲೂ ಸಿಕ್ಕೇ ಸಿಗತ್ತೆ. ಒಂದು ಕ್ಲೂ ಸಿಕ್ಕಿದ್ರು ಸಾಕು, ಮೇಘನ್ ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಈಸಿಯಾಗಿ ಹುಡುಕ್ಬೋದು. ಒಂದ್ ಕೆಲಸ ಮಾಡೋಣ, ಫಸ್ಟ್ ಇಲ್ಲೇ ಹುಡ್ಕೋಣ. ಯಾಕಂದ್ರೆ ಮೇಘ ಇಲ್ಲೇ ಸಿಕ್ಕಿರೋದಲ್ವಾ. ತಪ್ಪು ಮಾಡಿರೋನ್ ಎಷ್ಟೇ ಸ್ಮಾರ್ಟ್ ಆಗಿದ್ರು ಏನಾದ್ರೂ ಕ್ಲೂ ಬಿಟ್ಟಿರ್ತಾನೆ. ಕರೆಕ್ಟ್ ಮಯೂರಿ. ಲೆಟ್ಸ್ ಸ್ಟಾರ್ಟ್. ಏನಾಯ್ತು ಹೇಳ್ರಿ?
ಬಂಟಿ ಹಾಗಾದ್ರೆ ನಮ್ಮ ಹತ್ರ ಒಂದು ನಾಟಕ ಆಡದ್ನ. ಸುಳ್ಳು ಹೇಳಿದಾನೆ. ಅವನನ್ನ ಸುಮ್ಮನೆ ಬಿಡೋದ್ ಬೇಡ. ನೀನ್ ಹೇಳ್ದಂಗೆ ಮಾಡ್ದೆ, ನಮ್ ಪ್ಲಾನು ಸಕ್ಸಸ್ ಆಯ್ತು. ಗುಡ್, ವೆರಿ ಗುಡ್. ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳೋದಲ್ವಾ? ನಗೋದಕ್ಕೆ ಇವನು ಬಬ್ಲಿ ಅಲ್ಲ, ಬಂಟಿ. ಸರಿ, ಎಲ್ಲಿದ್ಯಾ? ನಾನು ಮಾಮೂಲಿ ಅಡ್ಡದಲ್ಲಿದ್ದೀನಿ. ಏನ್ ವಿಷಯ? ಅಲ್ಲಿಗೆ ಬಂದು ನಿನ್ಗೊಂದು ಗಿಫ್ಟ್ ಕೊಡೋಣ ಅಂತ. ಸರಿ ಬಾ, ಇಲ್ಲೇ ಕಾಯ್ತಿರ್ತೀನಿ. ಸರಿ, ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಹೇಳೋ. ಹೇಳೋ. ನೀನ್ ಮಾತಾಡಿರೋದನ್ನ ನಾನು ರೆಕಾರ್ಡ್ ಮಾಡಿದ್ದೀನಿ. ನೀನಾಗ್ ನೀನೇ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಜೈಲಲ್ಲಿ ಕೊಳಿಬೇಕಾಗತ್ತೆ. ಏನ್ ಮಾಡ್ತೀಯ? ಬಾಯ್ ಬಿಟ್ಟು ಸೇಫ್ ಆಗಿರ್ತೀಯ ಅಥವಾ ಜೈಲ್ಗೆ ಹೋಗ್ತೀಯ? ನೀನ್ ಜೈಲು ಒಂದಿದ ತಕ್ಷಣ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿಮ್ ಪ್ರಾಣಕ್ಕಂತ ಹೆದರ್ಕೊಳ್ಳೇಬೇಕಲ್ಲ. ಹೇಳ್ತೀಯೋ ಇಲ್ಲ ನಿಜವಾಗ್ಲೂ ಚುಚ್ಚಿಬಿಡ್ಲ? ಬೇಡ, ನಿಜ ಹೇಳ್ತೀನಿ. ಮೇಘನ್ಗೆ ಕೆಟ್ಟ ಹೆಸರು ಬರಲಿ, ಹಾಳಾದವಳು ಅಂತ ಅಪವಾದ ಬಂದು ಅವಳ ಜೀವನ ಹಾಳಾಗ್ಲಿ ಅಂತ ಹೀಗೆಲ್ಲ ಮಾಡಿದೆ. ಸತ್ಯ ಹೇಳ್ತಿದ್ದೀನಿ, ಅವಳ ಬಾಯಿ ಮುಚ್ಚಿದ್ ಬಿಟ್ರೆ ದೇವರಾಣಿಗೆ ಅವಳನ್ನ ಮುಟ್ಟೇ ಇಲ್ಲ, ಬೇರೇನೂ ಮಾಡಿಲ್ಲ. ಇದು ಸತ್ಯ. ಬದುಕೊಂಡೆ. ಯಾಕೋ ಹೀಗ್ ಮಾಡ್ದೆ? ಮೇಘನ ಕಿಡ್ನಾಪ್ ಮಾಡೋ ಇಂಟೆನ್ಷನ್ ನಂದು ಆಗಿರ್ಲಿಲ್ಲ. ಮತ್ತೆ ಯಾಕೆ ಕಿಡ್ನಾಪ್ ಮಾಡ್ದೆ? ಅವಳನ್ನ ಕಿಡ್ನಾಪ್ ಮಾಡಿಸಿದವ್ರೆ ಬೇರೆ. ಯಾರದು? ಅದು ಅದು ನಾನೇ ಹೇಳಿದ್ದು. ನಾನೇ ಹೇಳಿದ್ದು ಮೇಘನ್ನ ಕಿಡ್ನಾಪ್ ಮಾಡೋದಕ್ಕೆ.